ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿ 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 ಸಗುಣ ನಿರ್ಗುಣ ನೀನೆ ಸೌಭಾಗ್ಯ ಜನ್ಮಗಳದೆ ಜಲದೊಳಗೋಗಿ ಸಗುಣ ನಿರ್ಗುಣ ನೀನೆ ಸೌಭಾಗ್ಯ ಜನ್ಮಗಳದೆ ಜಲದೊಳಗೋಗಿ ನಾಮಾಮೃತ ನಾಲಿಗೆ ನುಡಿ ಸಣ್ಣ ಬಾಯಿಗೆ ನಾಮಾಮೃತ ನಾಲಿಗೆ ನುಡಿ ಸಣ್ಣ ಬಾಯಿಗೆ ಭಾಗ್ಯವಂತಿ ಭಕ್ತರ ಮನೆಗೆ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿ ಬಾರಮ್ಮ ಸಾಗಿ ಬಾರಮ್ಮ ಸಾಗಿ ಬಾರಮ್ಮ ಸಾಗಿ ನೀ ನನ್ನ ಮನೆಗೆ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿ ದೇವಿ ಮಹಿಮ ತಿಳಿಯದ ಯಾರಿಗೆ ತಿಳಿದು ತಿಳಿದು ಬಿದ್ದೀರ ಬರಿಗೆ ತಾಯಿ ಮಹಿಮ ತಿಳಿಯದ ಯಾರಿಗೆ ತಿಳಿದು ತಿಳಿದು ಬಿದ್ದೀರ ಹಾರಿ ಹೋಯ್ತ ಬ್ರಹ್ಮನ ಡೋಗಿ ಶಿರ ಸಿಕ್ಕಿಲ್ಯಾರ್ಯಾರಿಗೆ ಹಾರಿ ಹೋಯ್ತ ಬ್ರಹ್ಮನ ಡೋಗಿ ಶಿರ ಸಿಕ್ಕಿಲ್ಯಾರ್ಯಾರಿಗೆ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿ ಏನ್ ಹೇಳ್ತಾರ ನೋಡ್ರಿವ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿ ಸಗುಣ ನಿರ್ಗುಣ ನೀನೇ ಸೌಭಾಗಿ ಜನ್ಮಗಳದೆ ಜಲದೊಳಗ್ ಹೋಗಿ ನಾಮಾಮೃತ ನಾಲಿಗೆ ನುಡಿಸನ್ನ ಬಾಯಿಗೆ ಯಾಕಂದ್ರೆ ಮಾತು ಹೆಂಗದಪ್ಪ ಅಂದ್ರೆ ಸಗುಣ ನಿರ್ಗುಣ ಪರಮಾತ್ಮ ಮೊದಲ ದಾನತ್ ಹೇಳ್ತೀಪ ಅಂದ್ರೆ ಸಗುಣ ಅಂದ್ರೆ ಹೆಣ್ಣ ನಿರ್ಗುಣ ಅಂದ್ರೆ ಗಂಡ ಗಂಡ ಸಗುಣ ನಿರ್ಗುಣ ಅಂದರ್ ವಿನಃ ನಿರ್ಗುಣ ಸಗುಣ ಅನ್ನಂದಿಲ್ಲ ಮೊದಲ ಸಗುಣ ಪ್ರತಿಯೊಂದು ಮನುಷ್ಯನ ಬಾಯಿ ಒಳಗೆ ಬರೋದು ಮೊದಲ ಸಗುಣ ಅಂದ್ರ ಮೊದಲ ಹೆಣ್ಣ ತಾಯಿ ತಂದೆ ಇನ್ನ ಕಲಿಯುಗದೊಳಗೆ ನಮ್ಮ ರೂಢಿ ಯಾವಾರಕ್ಕೆ ಬಂದ್ರೆ ಹೆಂಗ ತಾಯಿ ತಂದಿ ತಂದಿ ತಾಯಿ ಅನ್ನೋಕ್ಕಿಂತ ಮೊದಲ ತಾಯಿ ತಂದಿ ಮೊದಲ ತಾಯಿನ ತಗೋತಾರ ಆಮೇಲೆ ತಂದಿ ಬರ್ತದ ಪಾರ್ವತಿ ಪರಮೇಶ್ವರ ಮೊದಲ ಪಾರ್ವತಿ ಆಮೇಲೆ ಪರಮೇಶ್ವರ ಪರಮಾತ್ಮ ಪಾರ್ವತಿ ಅತ್ತಾರನ ಇಲ್ಲ ಪಾರ್ವತಿ ಪರಮೇಶ್ವರ ಮೊದಲ ಪಾರ್ವತಿ ಮೊದಲ ಅವ್ವ ಮತ್ತೆ ಇಲ್ಲಿ ಮೊದಲ ಬಂದ ಸಗುಣ ಅಪ್ಪ ದೊಡ್ಡ ಜರ್ಕರ್ ದೊಡ್ಡ ಇದ್ದಂದ್ರ ಪರಮಾತ್ಮ ನೆತ್ಯಾಗ ಯಾಕ ಜಾಗ ಕೊಟ್ಟ ನಮ್ಮ ಅವು ಗಂಗವ್ಗ ನೀವು ಹೆಣ್ಮಕ್ಳು ಕಮ್ಮಿ ಇದೀರಿ ನಮ್ಮ ಪಾದ ತೆಳಗಿರಿ ಅಂತ ಹೇಳಿ ಪಾದ ತೆಳಗಿಡ್ಬೇಕಾಗಿತ್ತಲ್ಲ ಅಲ್ಲಿ ಇಟ್ಕೊಳ್ಳಾರ್ದ ನಿರ್ವಾಣ ಇಲ್ಲ ಹೇಳ್ತಾನೆ ಯಾರಿಗೆ ಹೊಂಟಿದ 4 ಮಂದಿ ಹೆಗಲ ಮ್ಯಾಗ ವಿಸ ಕುಡ್ದು ಕೂತಿದ್ದಲ್ಲ ಯಾವಾಗ ನೆತ್ತಿ ಮ್ಯಾಗ ಬಂದ ಕಾಲ ಊರಿ ಕೂತಾಳ ನೋಡ ಸಂಧಾನ ಸಂಧ್ಯಲ್ಲ ಅವಾಗ ತಂಡಗಾಗ್ಯದ ಲಕ್ಷ್ಮಣ ಅಂತ ಪರಮಾತ್ಮಾಗ ಸೋಮಕ್ಕಿ ನಿಟ್ಟ ಹಿಡಿಬೇಕಾಗಿ ತಲೆಯಲ್ಲಿ ನೆತ್ಯಾಗ ಅದಕ್ಕ ಕವಿಗಳು ಹೇಳ್ತಾರೆ ಅವನ ಮಾತು ಹೇಳಿದ್ರು ಬ್ರ ಅಂದ್ರ ಬ್ರಹ್ಮದೇವ ಸ ಅಂದ್ರ ಸದಾಶಿವ 3 ಅಕ್ಷರ ಕೂಡಿಸಿ ಪ್ರೇಮವಾಯ್ತು ನಾಮ ಈ ಬ್ರಹ್ಮದೇವ ಸದಾಶಿವ ಇವೆಲ್ಲ ಸುದ್ದಿ ಬಿಟ್ಬಿಡು ಈ ಬ್ರಹ್ಮದೇವನ ನಡ್ದೈತಿ ಈಗ ಈ ಬ್ರಹ್ಮದೇವನ ಸುದ್ದಿ ಕೇಳ್ಯಾರ ನೋಡಿ ಹೋಗೈತ ದೇವಿ ಮಹಿಮ ತಿಳಿಯದ ಯಾರಿಗೆ ತಿಳಿದು ತಿಳಿದು ಬಿದ್ದಿರೋ ಬರಿಗೆ ಹಾರಿ ಹೋಗ್ಯದ ಬ್ರಹ್ಮನ ಡೋಗಿ ಶಿರ ಸಿಕ್ಕಿಲ್ಲ ಯಾರ್ಯಾರಿಗೆ ನಮ್ಮ ನಿಮ್ಮಂತ ನರ ಮಾನವರು ಒಂದು ತಪ್ಪು ಕೆಲಸ ಮಾಡಿದ್ರೆ ತಲಿ ಹೋಗ್ತಾವ ಮತ್ ದೇವ್ರಗಳದು ತಲಿ ಹೋಗ್ಯಾವಲ್ಲ ತಪ್ಪ ಅವ್ ಮಾಡಿದ್ರಿ ತಪ್ಪು ಅವ್ ಮಾಡ್ಲಾರ್ದು ಉಳ್ದತೇನ ಸ್ವತಃ ಮಗಳಂದ್ರ ಕಬರ್ ಉಳ್ದಿಲ್ಲ ಈ ಬ್ರಹ್ಮದೇವನ ಮಗಳ ಸರಸ್ವತಿ ಮಗಲಾಗ ಲಗ್ನ ಮಾಡಿ ಮಗಳನ್ನ ಮಗಲಾಗಿ ಇಟ್ಟುಕೊಂಡ ಇದ್ರಿ ಹೊರತ ಮತ್ಯಾವ ತಪ್ಪ ಮಾಡತ್ತಿ ಅವಂಗೈನ ರಗಡ ತಪ್ಪಾಗ್ಯಾವ ಸ್ವತಃ ಬ್ರಹ್ಮಗ ಸೊಕ್ಕ ಬಂದಿತ್ತೊಳಗ ಏನಂತ ಪರಮಾತ್ಮ ಅಂದ ಪರಮಾತ್ಮ ಹೆಂಗ 5 ಮುಖ ಅದಾವಲ್ಲ ಇವಂಗು ಹಂಗ 5 ತಲೆ ಇದ್ದು ಪಂಚಮುಖದ ಬ್ರಹ್ಮ ಇದ್ದ ಪರಮಾತ್ಮಗ ತಾನಿವ ನಿನಗೂ 5 ತಲೆ ಅದಾವು ಪಾರ್ವತಿ ನಿನ್ನ ಕಾಲ ಪೂಜೆ ಮಾಡ್ತಾಳ
5 ತಲೆ ನಿನಗದಾವು, ನಿನ್ನ ಹೆಂಡತಿ ಪಾರ್ವತಿ. ಹಾ ನನಗೂ 5 ತಲೆ ಅದಾವ, ಪಾರ್ವತಿ ನನಗೆ ಬೇಕಂತ ಕೂತೀವು. ಪೂಜೆ ಮಾಡ್ಬೇಕು ನಂದು. ನಂದು ಪೂಜೆ ಮಾಡತ್ ಹೇಳಕಿಗೆ ಅಂದವ. ಅವಾಗ ಒಂದು ಪರಮಾತ್ಮ ಹಾ ಮಗನ 5 ತಲೆ ಅದಾವು ತೇಳಿಕಿಸಿಂದ ನಿನಗ ಪೂಜೆ ಮಾಡತ್ ಹೇಳ್ತೀಯ. ಹಾ ಬಾಯಿ ಇಲ್ಲ ತೇಳಿ ಇವನ ರುಂಡ್ ಹೊಡೆದನವ. ಈಗ 4 ತಲೆ ಕೂತ. ಈಗ 4 ತಲೆ ಕೂತಾವು. ಹಾ ಆ ಬ್ರಹ್ಮದೇವನ ರುಂಡಿ ಭೂಮಿ ತಲೆ ಮ್ಯಾಗ ಏನಾಗಿ ಉಳದೈತಿ ಖರೆ ಇಟ್ಲೆ ಹೇಳ್ತಾರ ಶಾನ್ಯಾದ. ಹಾ ದೇವಿ ಮಹಿಮಾ ತಿಳಿಯದ ಯಾರಿಗೆ, ತಿಳಿದು ಬಿದ್ದೀರೋ ಬರಿಗೆಯ ತಾಯಿ ಮಹಿಮಾ ತಿಳಿಯದ ಯಾರಿಗೆ, ತಿಳಿದು ಬಿದ್ದೀರೋ ಬರಿಗೆ. ಹಾರಿ ಹೋಯ್ತ ಬ್ರಹ್ಮನ ಡೋಗಿ ಶಿರ ಸಿಕ್ಕಿಲ್ಲ ಯಾರ್ಯಾರಿಗೆ. ಹಾರಿ ಹೋಯ್ತ ಬ್ರಹ್ಮನ ಡೋಗಿ ಶಿರ ಸಿಕ್ಕಿಲ್ಲ ಯಾರ್ಯಾರಿಗೆ. ಅಥಣಿ ತಾಲೂಕ ಬಾಳಿಗೇರಿಗೆ ಹೋಗಿ ಸಿದ್ರಾಂಬೈರಿ ಶಿಷ್ಯಳಾಗಿ. ಅಥಣಿ ತಾಲೂಕ ಬಾಳಿಗೇರಿಗೆ ಹೋಗಿ ಸಿದ್ರಾಂಬೈರಿ ಶಿಷ್ಯಳಾಗಿ. ಕವಿಯಪ್ಪನ ಹೇಳಿದ ಯೋಗಿ ಶಕ್ತಿ ಪಾದ ಹಿಡಿಯಲಿ ಬಾಗಿ. ಕವಿಯಪ್ಪನ ಹೇಳಿದ ಯೋಗಿ ದೇವಿ ಪಾದ ಹಿಡಿಯಲಿ. ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿಯ. ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿಯ.